ಹಲೋ ಹಲೋ ಹೇಳವ. ಏನ್ ಮಾಡ್ತಾ ಇದೀಯವ? ಏನಿಲ್ಲ ಕುಂತೀವಿ ಅಂತ ಹೇಳು. ಎಲ್ಲೋಯ್ತು ನಿನ್ ಗಂಡ? ಅದೇನೋ ಆಫೀಸಲ್ಲಿ ಮೀಟಿಂಗ್ ಅದೇನ್ಬಿಟ್ಟು ಹೋದ್ರು ಕಣವ. ಮೀಟಿಂಗ್ ಹೋಯ್ತು. ಮೀಟಿಂಗ್ ಇತ್ತು ಅಂದ್ಬಿಟ್ಟು ಹೋದ್ರು ಬೆಳಿಗ್ಗೆನೆ. ಅತ್ತೆ ಮಾವ ಅತ್ತೆ ಎಲ್ಲೋ ಇಲ್ಲೇ ಹೋಗದೆ ವಾಂಟರ್ ಮಂತಕ್ಕೆ ಮಾವ ಹೊಲ್ತಕ್ಕೆ ಹೋಗದೆ. ಇಲ್ವ ಹಂಗಾರೆ ಮಾತಾಡಕ್ಕೆ ಅಂತ ಮಾಡ್ದೆ ಕಣವ. ನಿಮ್ಮ ಅತ್ತೆ ಫೋನ್ ಸಿಗ್ತಾನೆ ಇಲ್ವಲ್ಲ, ಅದು ಫೋನ್ ಇಲ್ಲೇ ಚಾರ್ಜ್ ಹಾಕ್ಬಿಟ್ಟು ಹೋಗೋರೆ. ಸರಿ ಸರಿ. ಅವನು ಅಶೋಕ ಬಾವನವೇ ಹೊಲ್ದ ಹತ್ರ ಓಡ್ಕೋತೀನಿ ಅಂತ ಹೋಯ್ತು. ಅಲ್ಲಕಂದ್ರವ ಏನಿದ್ದು ಕತೆ ಇದು? ಏನು ಇವ್ರೆ ಸರಿಯಾ? ಅಲ್ಲಕಂದ್ ಮಗ ಅಶೋಕನ್ಗೇನು ಗೊತ್ತಾಗಕ್ಕಿಲ್ವಾ? ಫೋನ ಅವಳಿಗೆ ಫೋನ್ ತಗೊಳೋದು, ಕರ್ಕೊಂಡು ಹೋಗಿ ಸುತ್ತಿಸ್ಕೊಂಡು ಡ್ರೆಸ್ಸು ಫೋನು ಎಲ್ಲನೂ ಬೇಕಾದಂಗೆ ತೆಗೆದುಕೊಳ್ತಾನಲ್ ಮಗ ಇವನು. ಹಿಂಗೆ ಬುದ್ಧಿ ಕಲಿಯೋದು ಅಶೋಕ. ಏನ ಬೈ ಸುಮ್ ಕುತ್ಕೋ. ಸುಮ್ಮನೆ ಒಳಗೆ ಗೊತ್ತಿಲ್ವೋ ಸುಮ್ಮನೆ ಮಾತಾಡ ನೀನು. ಸರಿ ಕಣವ, ನಾನೇ ಸುಳ್ಳು ಹೇಳನೆ. ನಿಜವಾಗ್ಲು ಕಣವ, ನಿಜವಾನೇ ಸುಳ್ಳೆ ಕೇಳಕ್ಕೆ ಹೋಗೋಣ ನಾನು. ಅಲ್ಲ ಸುಳ್ಳು ಹೇಳಿ ನನಗೇನು ಉಪಯೋಗ ಬರ್ತಿತ್ತು ಹೇಳು? ನಾನು ಹೇಳ್ತಾ ಇರೋದು ನಿಜವೇ ಕಣ್ ಮಗ, ನಿಜನೇ ಹೇಳ್ತಾ ಇರೋದು ನಾನು. ಅಂತಾನೆ ಕಣವ, ಅವತ್ತು ಅರ್ಜೆಂಟಾಗಿ 20 ಸಾವಿರ ದುಡ್ಡು ಬೇಕೇ ಬೇಕು ಅದು ಯಾರಿಗೂ ಕೊಡಬೇಕು ಸಾಲವ ಅಂದ್ಬಿಟ್ಟು ಇವ್ರ್ತವೇ ಇಸ್ಕೊಂಡ್ರು ಬಾವ. ಏನು ಅದಕ್ಕಿದ್ಕೆ ಇಸ್ಕೊಂಡ್ರವ? ನೋಡ್ದವ ಎಷ್ಟು ಮಟ್ಟ ಬಂದವನಿ ಅಂತ. ನಿನ್ ಗಂಡನೇನು ಬುದ್ಧಿ ಇಲ್ವ? ಯಾಕೊಡಕ್ಕೆ ಹೋಗಿತ್ತು? ಅಯ್ಯೋ ಯಾರಿಗೋ ಎಮರ್ಜೆನ್ಸಿ ದುಡ್ಡು ಕೊಡಬೇಕು, ಸಾಲ ಆಗ್ಬಿಟ್ಟದೆ, ದುಡ್ಡೈ ಕೊಡ್ನೇಬೇಕು ಅನ್ಕೊಂಡು ಅಷ್ಟೊಂದು ಆಟ ಮಾಡಿದ್ರು ಕಣವ. ಇನ್ನೇನು ಮಾಡೋರು? ಅದಕ್ಕೆ ಕಣವ ಸರಿ ಕಂತ ಹಾಕು. ಸರಿ ಕಂತೆ ಅದೇನೋ ಅಂತಿದ್ರಂತಂಗೆ ಆಯ್ತು ಕತೆ. ಅಲ್ಲ ಕಣ್ಣೆ, ನಿನ್ನ ಗಂಡನಿಗೆ ದುಡ್ಡು ಹೆಚ್ಚಕ್ಕೆ ಕುಣಿತದ. ಆ ಮಿಟ್ಕುರಿಗೆ ತಗೊಂಡೋಗಿ ಫೋನು ಚೂಡಿದಾರ ಎಲ್ಲನ ಬೇಕಾದಂಗೆ ಅಂತ ಚೂಡಿದಾರ ಅಂದಿಯೇ. ಏನದು ಕಮ್ಮಿ ಅಂದ್ರೆ 5,000 ರೂಪಾಯಿ ಚೂಡಿದಾರವೇ ಅಂಥದ್ದೆಲ್ಲ ತಗೊಳಕ್ಕೆ ನಿಮ್ಮ ದುಡ್ಡು ಬೇಕಾಗಿತ್ತ? ನಿನ್ನ ಗಂಡನಿಗೆ ಬುದ್ಧಿ ಇಲ್ಲಕದ್ ಬಿಡು. ಅಲ್ಲ ಫೋನು ಚೂಡಿದಾರ ಇನ್ನೂ ಮಾತಾಗಿಲ್ಲ ಕತ್ತಾಗಿಲ್ಲ, ಇನ್ನೂ ಗ್ಯಾರಂಟಿ ಆಗಿಲ್ಲ, ಏನಿಲ್ಲ. ಅವನು ಎಂಥ ಬುದ್ಧಿ ಕಲ್ತಿದ್ದಾನೆ ಅವನು ಅಶೋಕ, ಗೊತ್ತಾಗಕ್ಕಿಲ್ವ ಅವನಿಗೆ? ನಾಳೆ ಒಪ್ಕೊಂಡು ಮಾತುಕತೆ ಎಲ್ಲ ಆಗೋಗಿದ್ದದಂತೆ ಎಲ್ಲ ತಗೊಳಕ್ಕೆ. ಈಗ ಗುರ್ಸೊಟ್ಟಿರ್ತಾನೆಯ. ನನಗೆ ಒಂದು ಮಾತನ್ನು ಹೇಳಿಲ್ವಲ್ಲ ಮಗ. ಹೇಳ್ದಾನೆ ಕೇಳ್ದಾನೆಯ ಯಾವ ಥರ ಸುತ್ಕೊಂಡು ಬಳಸ್ಕೊ ಬಂದವಳು ನೋಡು. ಒಂದು ಮಾತು ಹೇಳ್ದಾನೆ ತೋರಾಕ್ತೊಳಗೊಂದು ಮಾತು ಹೇಳೋದು ಬೇಡವಾ? ಸರಿ ಕಣವ, ಕಾಂಟ್ಯಾಕ್ಟ್ ಹೆಂಗವಾಯ್ತು ಇವ್ರದ್ದು? ಅಯ್ಯೋ ಅನಜತ್ಕೆಗೆ ಫೋನ್ ಮಾಡಿದ್ಲಂತೆ. ಅವನು ಅಶೋಕ. ಅಕ್ಕ ಒಂಚೂರು ಹುಡುಗಿ ಫೋನ್ ಕೊಡಿ, 2ನೇ ಮದುವೆ ಅಂದ್ಬಿಟ್ಟು ಆಮೇಲೆ ಒಪ್ತಾನೆ, ಮನೆಯವ್ರು ಬಲವಂತದಿಂದ ಒಪ್ಕೊಬಿಟ್ಟು ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಒಂದಾಕಿಲ್ಲ ಪಂದಾಕಿಲ್ಲ ಅಂದಾಗ ಹಿಂಸೆ ಆಯ್ತದೆ, ಕೊಡಕ್ಕ ಫೋನ ಅಂದ್ಬಿಟ್ಟು ಅಂದಂತೆ ಮಗ. ಹಂಗೆ ಅಂದಿದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಅವಳು ತಗೊಂಡೋಗಿ ಕೊಟ್ಟಾಳೆ ಫೋನ. ಗೊತ್ತಲ್ಲ ನಿನ್ಗೆ ಮೊದಲೇ ತೊಟ್ಲಿ ಅಲ್ವ ಅವಳು. ನಾನು ತಗ ಬಂದು ಹಿಂಗೆ ಕೇಳ್ತಾವನೆ ಅಂತ ಅನ್ಬೋದಾಗಿತ್ತಲ್ಲ. ಅವಳು ಎಲ್ಲಕ್ಕಿಂತ ಹೆಚ್ಚಲ್ವ ತಗೊಂಡೋಗಿ ಕೊಟ್ಟದೆ. ಆಮೇಲೆ ಫೋನ್ ನಂಬರ್ ಏನೋ ಕೊಟ್ಟವಳೆ ಅವಳ್ದ ರವ್ವಂದ. ಹೆಂಗೆ ಮಾತಾಡ್ಕೊಂಡ್ರು ಕತೆ ಆಡ್ಕೊಂಡ್ರು. ಆಮೇಲೆ ಹೋಗ್ಬಿಟ್ಟು ಬಂದವ್ರೆ ನನಗೆ ಗೊತ್ತಿಲ್ಲ. ಅವಳೇ ಬಂದ್ಲು ವನಜ. ಅಲಕನತ್ತೆ ಹೋಗ್ಬಿಟ್ಟು ಸುತ್ಕೊಂಬಳಸ್ಕೊಂಡು ಫೋನು ಗೀನು ಚೂಡಿದಾರ ಏನೋ ತೆಗಿಸ್ಕೊಂಬಂದವಳಲ್ಲ. ಆನೆ ಮಾತುಕತೆ ಎಲ್ಲ ಆಗೋಗಿದ್ದದ ಅಂತ ಕೇಳಿದ್ಲು. ನನಗೆ ಸಾಕಾದಂಗೆ ಆಯ್ತು ಕಣ್ಮಗ. ಇದೇನಪ್ಪ ಹಿಂಗಂತೆ ಅವಳೇ ಮಾತುಕತೆ ಆಗಿದ್ದದು, ಏನು ಕತೆ ಇದು? ಇವ್ರಂಗೆ ಆಗ್ಬಿಟ್ರೆ ಹೆಂಗೆ ಮಾಡೋದು ಅಂದ್ಕೊಂಡು ನಾನು ಅದನ್ನೇ ಯತ್ನೆ ಮಾಡಿದೆ ಕಣ್ಮಗ. ಆಗ ಇವಳು ಸುಳ್ಗಿಲ್ಲಿ ಹೇಳ್ತಾ ಇದ್ದಾಳೆ ಮೊದಲೇ ತಟ್ಕಲಿಲ್ಲ ನಿಮ್ಮ ಹೊತ್ತಿಗೆ. ನಾನು ಅವಳು ನಂಬ್ದ ಹೋದ್ರೆ ಆಮೇಲೆ ಏನಾಯ್ತು ತಡು ಯಾವ್ದಕ್ಕೂ ಇರಲಿ ಹಿಂಗಂತವಳೆಲ್ಲ ವಿಚಾರಿಸ್ಕೊ ಬರೋದ ಅಂದ್ಬಿಟ್ಟು ಹೋದ್ರೆ ಮಗ. ಚೂಡಿದಾರ ಇನ್ನೂ ಹೊಸ್ತಾಕಿಲ್ಲ ಕಣೆ. ಕಮ್ಮಿ ಆದರೂ 5,000 ಮೇಲೆ ಅದು ಚೂಡಿದಾರ. ಅಷ್ಟು ಚೆನ್ನಾಗದೆ ಅಂತ ಚೂಡಿದಾರ, ಕೈಲಿ ಫೋನು ಎಲ್ಲ ಹಿಡ್ಕೊಂಡು ಕುಂತವಳೆ. ಎಲ್ಲಿತ್ತು ಏನಿತ್ತು ಅಂದಾಗ ಏಳನೇ ಒಳ್ರು ಬಾಯಿ ಬಿಡೋಲ್ರು ಕಣ್ಮಗ, ಬಾಯಿನೇ ಬಿಡೋಲ್ರು. ಆಗ ನಾನು ಬಾಯಿ ಬಿಡಿಸ್ದೆ. ಬಾಯಿ ಬಿಡಿಸಿದ್ಮೇಲೆ ಹುಡುಗ ಬಂದಿತ್ತು, ಕರ್ಕೊಂಡೋಗಿತ್ತು, ತೆಗೆದುಕೊಡ್ತು ಅಂತ ರಾಗ ಹೇಳಿತಾರಲ್ಲ ಲೋಪರ್ ಮುಂಡ್ಯಾರು. ಹಂಗೆ ಬುದ್ಧಿ ಕಲಿಯೋದು ಹಂಗೆ ಮಗ. ಇವತ್ತು ಈ ಬುದ್ಧಿ ಕಲ್ತಿರೋರು ನಾಳೆ ದಿವ್ಸಕ್ಕೆ ಮನೆ ಹಾಳು ಮಾಡ್ತಾರೆ. ಅದಕ್ಕೆ ನಿಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳೋದ ಅಂದ್ಬಿಟ್ಟೆ ಮಾಡಿದೆ. ಕೊಡು ಇದ್ರೆ ಬಂದರೆ ಫೋನ್ ಮಾಡಿಕೊಡವ, ಒಂಚೂರ ಫೋನ್ ಮಾಡಿಕೊಡು. ಇವನು ಈ ಬುದ್ಧಿಯೇ ನಿನ್ನ ಗಂಡಗೆ ದುಡ್ಡು ಹೆಚ್ಚಾಗಿದ್ದದ, ಯಾಕೆ ಕೊಡಬೇಕಾಗಿತ್ತು? ಹಂಗೆಲ್ಲ ದುಡ್ಡು ಕಾಸು ಕೊಟ್ಟು ಪಾಠ ಮಾಡ್ಕೋಬೇಡ ಅಂತ ಹೇಳು. ಸರಿ ಬಿಡು. ಅಯ್ಯೋ ಇನ್ನೇನು ಮಾಡೋದವ, ಏನು ಬೇಜಾರು ಮಾಡ್ಕೊಂಡು ಕೇಳ್ತಿತ್ತಲ್ಲ ಅಂದ್ಬಿಟ್ಟು ಕೊಟ್ಟರು. ಅಲ್ಲ ಕೊಟ್ಟರು ಸಿಕ್ಕಿಲ್ಲ, ಸಾಲದವ್ರು ಕೊಡಬೇಕು ಅಂದ್ಬಿಟ್ಟು ಈ ಕೆಲಸ ಮಾಡೋದು ಬಾವ. ನಿನ್ನ ಬಾವನಿಗೇನು ಬುದ್ಧಿ ಬೇಡವಾ? ಬುದ್ಧಿ ಅದೇ ಬುದ್ಧಿ ಕಲ್ತಾನ ಅವನು. ಅವನು ಈ ಥರ ಆದರೆ ಭಾಳ ಕಷ್ಟ ಆಯ್ತದೆ ಮಗ. ಈ ಸಂಬಂಧವೇ ಬೇಡ. ಇವಳನ್ನ ನಾನು ರುಕ್ಮಿಣಿ ಮಗಳನ್ನ ಭಾಳ ಸೈಲೆಂಟು ಅಂದ್ಕೊಂಡಿದ್ದೆ. ಇವಳು ಈ ಥರ ಕೆಲಸದವಳು ಅಂತ ನಮ್ಮ ಅಪ್ಪನಿಗೂ ಗೊತ್ತಿತ್ತಿಲ್ಲ ನನಗೆ. ಈಗ ಗೊತ್ತಾಯ್ತು. ಆ ಸವಾಸವೇ ಬೇಡ, ಕಿತ್ತಾಕದ. ಹುಡುಗ ಒಪ್ಪನಿಲ್ವೋ ಯಾರನ್ನಾರು ಒಪ್ಪನಿಲ್ಲ ಅನ್ಸ್ಬಿಡಕ್ಕಾಯ್ತದೆ. ಅದಕ್ಕೆ ಫೋನ್ ಮಾಡಿ ಕೊಡಿಗ ಇಲ್ಲಿ ನಿಮ್ಮ ಅಪ್ಪತೆಯ. ಸರಿ ಆಯಿತು, ಬರಲಿ ತಾಡು. ಯಾರವ? ಅವ್ವ ಬತ್ತು ಅತ್ತೆ ಕೊಡ್ತೀನಿ, ಮಾತಾಡು. ಕೊಡು. ಅಲ್ಲ
ಚೆನ್ನಾಗಿದ್ದರದ್ಕೆ ಕಣಿ ಹೇಳವ ನೀನ್ ಹೆಂಗಿದ್ದೀಯ ಅವ್ನ ತಮ್ಮ ಹೆಂಗಿದ್ದಾನು ಹ್ಞೂ ಚೆನ್ನಾಗವ್ರೆ ಕಣದ್ಕೆ ಇನ್ನೇನವ ಏನ್ ಸಮಾಚಾರ ಮಾತಾಡ್ಬೇಕಾಗಿತ್ತು ಅದಕ್ಕೆ ಮಾಡ್ದೆ ಕಣದ್ಕೆ ಅಲ್ಲ ಕಣದ್ಕೆ ಮಾತಿಲ್ಲ ಕಾತಿಲ್ಲ ಬಂದು ನೋಡ್ಕೊಂಡು ಹೋದರ್ಶನ ಒಂದು ಮದ್ವೆನೇ ಆಗೋಗಿದ್ದದಕ್ಕೆ ಅಸಕ್ಕೊಂಗೆ ಬುದ್ಧಿ ಬೇಡವದ್ಕೆ ಬುದ್ಧಿ ಬೇಡವಾ ಯಾಕೆ ಏನಾಯ್ತು ಅಲ್ಲ ಕಣದ್ಕೆ ಅವಳಿಗೆ ಅದೇ ಅವತ್ತು ನೋಡ್ಕೊ ಬಂದ್ವಲ್ಲ ರುಕ್ಮಿಣಿ ಮಗಳನ್ನ ಕರ್ಕೊಂಡು ಮೈಸೂರು ಸುತ್ತಿಸ್ಕೊಂಡು ಮೊಬೈಲ್ ಫೋನ್ ತಕೊಟ್ಟು ಚೂಡಿದಾರ ತಕೊಟ್ಟು ಎಲ್ಲ ತಕೊಂಡು ಬಂದವರೆ ಕಣದ್ಕೆ ಸುತ್ಕೊಂಡು ಬಳಸ್ಕೊಂಡು ಅಶೋಕ ಹೇಳ್ದಾನೆ ಬಂದಿದ್ದಾನೆ ನಿಮ್ಗೆ ನೋಡ್ದವ ಅವ್ರು ತಾವು ಇಸ್ಕೊಂಡಕ್ಕನವ ದುಡ್ಡು ಅವನು 20,000 ರೂಪಾಯಿ ದುಡ್ಡ ನಮ್ ಕೇಳ್ದ ಇದಂತಾವ್ ಇಲ್ಲ ಅಂದಿದ್ಕೆ ಅವ್ರು ತಾವು ಯಾರಿಗೋ ಸಾಲದವ್ರು ಒಟ್ಟ ಜಾಸ್ತಿ ಆಗ್ಬಿಟ್ಟದ ಅಂದ್ಬಿಟ್ಟು ಇಸ್ಕೊಬಿಟ್ಟು ಇವ್ರು ಗುಲಾಮ ಈ ಥರ ಬುದ್ಧಿ ಕಲಿದೀವ್ನು ಪರವಾಗಿಲ್ವಲ್ಲ ಬಿನ್ನಾಗಿತ್ತಿರು ಸುಮಾರಿಗೆ ಬುದ್ಧಿ ಕಲ್ತವ್ರೆ ನನ್ನ ತಮ್ಮ ಹೇಳ್ದಕನವ ಬೇಡಕನಕ ಅವ್ನು ನಮ್ಮ ಮನೆಗೆ ಸೆಟ್ ಹಾಕಿಲ್ಲ ನಿಮ್ಮ ಮನೆಗೆ ಸೆಟ್ ಹಾಕಿಲ್ಲ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಅಂತ ನನ್ನ ತಮ್ಮ ಅಷ್ಟು ಬಗೆಯಿಂದ ಹೇಳ್ದ ನೀನೇ ಒಳ್ಳೆ ಹುಡುಗಿ ಅಂತ ತೋರಾಕಿತ್ತು ಹಂಗಲ್ಲ ಕನಕ್ಕೆ ಒಂದು ಹೆಣ್ಣಿನ ತಾವು ತೋರಾಕ್ತಾರೆ ಅದಕ್ಕೆ ಈ ಥರ ಹೊತ್ತಿಗೆ ಇವನು ಬುದ್ಧಿ ಬೇಡವತ್ಗೆ ಯಾಕೆ ಕರ್ಕೊಂಡು ಹೋಗಿದ್ದ ಅಶೋಕ ಇನ್ನು ಮಾತಾಗಿಲ್ಲ ಕತೆ ಆಗಿಲ್ಲ ಇವರು ಒಂದು ದಿವಸ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಇವ್ರು ಕರ್ಕೊಂಡೋಗನಲ್ಲ ಇವನು ಎಂತಾನಿರ್ಬೇಕು ಇವಳು ಹೋಗಿರೋಳು ಇವಳು ಎಂತಳಿರ್ಬೇಕು ಮಾತಾಗಿಲ್ಲ ಕತಾಗಿಲ್ಲ ಹಿಂಗೆ ಹೋದ್ರೆ ಏನಂದ್ರೆ ಎಂತಂದ್ರೆ ಜ್ಞಾನ ಬೇಡವಾ ಇತ್ಲು ಬಾಕ್ಲ ಇಳ್ದು ಒಳಗೆ ಬಂದಾಳಂತೆ ನಾನು ಸಾಸೆ ನೋಡ್ಕೊಬಂದು ಎಳೆಯೋದು ವನಜ ನೋಡ್ಕೊಬಂದು ಹಿಂಗೆ ಹೋಗ್ಬಿಟ್ಟು ಸುತ್ಕೊ ಬಂದವ್ರೆ ಅಂದಿದ್ದಕ್ಕೆ ನಾನು ನಂಬಿಲ್ಲ ಆಮೇಲೆ ನಾನು ಹೋಗಿ ಅಲ್ಲಿ ಪರೀಕ್ಷೆ ಮಾಡಿದಾಗ ಗೊತ್ತಾಯ್ತು ಹೋಗಿ ಏನು ಚೂಡಿದಾರ ಹೊಸಿ ಚೆನ್ನಾಗಿಲ್ಲ ಕಣಕ್ಕೆ 5,000 ರೂಪಾಯಿ ಚೂಡಿದಾರ ಒಂದು 5,000 6,000 ಕೊಟ್ಟಿದ್ದಾನೆ ಹೆಂಗೋ ಚೂಡಿದಾರ ಹೊಸಿ ಚೆನ್ನಾಗಿತ್ತಿಲ್ಲ ಅಂತ ಚೂಡಿದಾರ ಕೈಲಿ ಏನೋ ಅಷ್ಟು ಅಗ್ಲಕ್ಕೆ ಹಂಗೈನಾಗ್ಲ ಫೋನು ಎಲ್ಲನೂ ತೆಗೆದು ಕೊಟ್ಟವನೆ ಕಣಕ್ಕೆ ಹಿಂಗಕ್ಕೆ ಅಶೋಕ ಬುದ್ಧಿ ಕಲಿಯೋದು ಅಂತ ನನ್ನ ಮಗ ಆಗಿರೋದು ಕಲ್ವಾ ಅಲ್ಲ ಅವಳನ್ನ ಕಟ್ಕೊ ಬಂದ್ಬಿಟ್ಟು ಬುಟುಟಿಗೆ ಓಡಾಗಿರೋದು ಈ ನನ್ನ ಮಗನ ಯಾವಾಗ ಬುದ್ಧಿ ಕಲ್ತಿರು ಯಾಕಂಗೆ ಅಷ್ಟೇ ಆಗಬೇಕಾಗಿತ್ತು ಏನೋ ಬಿಡೋದಕ್ಕೆ ಆ ಸೊಕ್ಕೊಂದು ಬುದ್ಧಿನೂ ಸರಿಲ್ಲ ಬೆಣ್ಣೆ ಸರಿಲ್ಲ ಕಣಕ್ಕೆ ಮಾಡ್ಕೊಬೇಡಿ ಕಣ್ರದಕ್ಕೆ ನನಗೆ ಬೇಡ ಬೇಜಾರಾಗೋಯ್ತು ನನಗೆ ಬೇಡ ಬಿಡು ಮಣ್ಣು ಬರ್ಲಿ ಮನೆಗೆ ಕೂತ್ಕೊಂಡು ಮಾತಾಡ್ಕೊಂಡು ಅದೇನು ತೀರ್ಮಾನ ಮಾಡೋಕ್ಕಾಯ್ತದೆ ಆಮೇಲೆ ಅದಕ್ಕೆ ಈ ಫೋನು ಗೀನು ತಕೊಟ್ಟಿರೋ ವಿಷಯವ ನೀವು ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗಬೇಡಿ ಆ ಸೊಕ್ಕನ್ನ ಕೇಳಿದ್ರೆ ಅವ್ನು ಜಾಸ್ತಿ ಮಾಡ್ತಾನೆ ಸುಮ್ಮನೆ ಯಾರಿಗೋ ಇಷ್ಟ ಇಲ್ಲ ಅನ್ನಂಗೆ ಅಣ್ಣನೇ ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹೆಂಗಾರು ಮಾಡಿ ಇದು ಮಾಡಿ ನೀವು ಬರಲಿ ತಡ ಅಣ್ಣ ಇಲ್ಲ ಮನೆಗೆ ಬರಲಿ ಕುಣಿಸ್ಬಿಟ್ಟು ಕೇಳ್ತೀವಿ ಮೊದಲು ಮಾತಾಡ್ಕೊಬಿಡ್ತೀವಿ ನಾವು ಅರುಣ್ಣು ಬರಲಿ ಮನೆಗೆ ಅವನು ಮೀಟಿಂಗ್ ಅದೇ ಅನ್ಕೊಂಡು ಆಫೀಸ್ ಮೀಟಿಂಗ್ ಅದೇ ಅಂತ ಆಫೀಸ್ಗೆ ಹೋಗೋನೆ ಬಂದ್ಬಿಡ್ಲಿ ತಡೆಗೆ ಬಂದ್ಮೇಲೆ ಕುಣಿಸ್ಕೊಂಡು ಮಾತಾಡ್ತೀನಿ ಅದೇನು ತೀರ್ಮಾನ ಮಾಡ್ಕೊಂಡು ಆಮೇಲೆ ಹೇಳ್ತೀವಿ ಸುಮ್ಕಿರು ಬೇಡಕ್ಕಂತೆ ಇಷ್ಟೊಂದು ಮಿಕ್ಮಿರೋದ್ಮೇಲೆ ಅದ್ಯಾಕವ ನಾಳೆ ದಿವಸ ಕಣ್ಣು ಬಾಯ್ಬಿಟ್ಟಿಯಾ ಇವಳು ಇವತ್ತೇ ಇನ್ನೂ ಮಾತಾಗಿಲ್ಲ ಕತೆಗೆ ಸುತ್ತಕ್ಕೆ ಹೋಗಿರೋಳು ಇವಳು ಸರಿಯಾಗಳು ಅಂತ ಹೆಂಕೊಂಡಿರ್ದಿ ಬೇಡ ನನ್ನ ತಮ್ಮ ಅದಕ್ಕೆ ಕಣವ ಹೇಳಿದ್ದು ಅವ್ನು ಮಾತು ಕೇಳಲಿಲ್ಲ ಅಲ್ಲ ಎಷ್ಟು ದಕ್ಸತ್ತಿದ್ರೆ ಇವಳು ಹಿಂಗೆಲ್ಲ ಓದ್ಲು ಇವಳು ನನ್ನ ಮಗ ಹೆಂಗೆ ಕರ್ಕೊಂಡೋದೆ ನನಗೆ ಅದಕ್ಕೆ ನಿಜವಾಗ್ಲೂ ನೀವು ಏನಾರು ಅನ್ಕೊಳ್ಳಿ ಹೊಸಿ ಬೇಜಾರಾಗಲಿಲ್ಲ ಕಣಕ್ಕೆ ಹಿಂಗೆ ತೋರ್ಗಾರೆ ಹಿಂಗೆ ಕಲಿತಾನೆ ಅಂತ ಹೇಳೋಳು ಅವಳು ಕದ್ದೋಬೇಕು ಅನ್ನೋದೇನಿತ್ತು ಇದು ಸರಿ ಬತ್ತೇಲಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಕಣಕ್ಕೆ ಮೊದಲು ಕಿತಾಕಿ ಇದನ್ನ ಸರಿ ಬಿಡವ ಆಯ್ತು ಸರಿ ಬಿಡು ಒಳ್ಳೇದಾಯ್ತು ನೀನು ಹೇಳಿದ್ದು ಬರ್ಲಿ ಅಣ್ಣ ಮಾತಾಡ್ತೀನಿ ಬಿಡು ನಿಮ್ಮ ಅಣ್ಣನ ಸರಿ ಕಣ್ರಕ್ಕೆ ಆಯ್ತು ಮಾತಾಡ್ಬಿಟ್ಟು ಯಾಕೂ ನನಗೆ ವಿಷಯ ತಿಳಿಸಿ ನಾನು ಹೇಳ್ಬಿಡಕ್ಕೆ ಇವಳಿಗೆ ಆಯ್ತು ತಿಳಿಸ್ತೀನಿ ಮಾತಾಡ್ಬಿಟ್ಟು ಯಾಕೂ ಹೇಳ್ತೀನಿ ಅರುಣ ಬಂದ್ಬಿಡ್ಲಿ ನನ್ನ ಮಗಳಿಗೆ ಯಾವ ದಿವಸನೂ ಹೇಳಕ್ಕಿಲ್ಲ ಅರುಣ ಬರ್ಲಿ ತಡೆಗ ಸರಿ ಕಣಕ್ಕೆ ಆಯ್ತು ಮಾಡ್ತೀನಿ ಬಿಡ್ರದಕ್ಕೆ ಆಯ್ತು ಕಣವ ಆಯ್ತು ಮಾಡ್ತೀವಿ ಬಿಡು ನಾವೇ ಮಾತಾಡ್ಕೊಂಡು ಆದ್ಮೇಲೆ ಮಾಡ್ತೀವಿ ಬಿಡವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.